ಸೊ ಜಾಸ್ತಿ ಡಿಲೇ ಮಾಡಲ್ಲ, ನೀವೇ ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಟ್ಟು ಟ್ರೈಲರ್ ನೋಡಿ ಆಮೇಲೆ ಮಾತಾಡೋಣ. ಕಬಡ್ಡಿ ಟ್ರೈಲರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಕಬಡ್ಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಟ್ರೈಲರ್ ನೋಡಿದಾಗ ಅನಿಸ್ತಾ ಇದೆ. ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಮಾಮೂಲು ಸಿನಿಮಾ ಥರ ಲವ್ ಆಕ್ಷನ್ದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು. ಒಳ್ಳೆ ಸಿನಿಮಾಗಳು ಜನ ನಾವೆಲ್ಲ ನೋಡಿ ಹರಿಸ್ಬೇಕು, ಆರೈಸಬೇಕು. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ. ನೀವು ನೋಡೋದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗಲ್ಲ. ತಾವೆಲ್ಲ ನೋಡಬೇಕು. ಕಪಟಿ ಯಾರು ಈ ಸಿನಿಮಾದಲ್ಲಿ, ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರ್ತದೆ ಅಂತ ಮಾಡಿದ್ದಾರೆ. ದಯಾಳ್ ಪದ್ಮನಾಭರು ಒಳ್ಳೆ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೆ ಸಿನಿಮಾ ಮಾಡಿರ್ತಾರೆ. ಈ ಸಿನಿಮಾ ಒಳ್ಳೇದಾಗಲಿ, ಚೆನ್ನಾಗಿ ಹೋಗಲಿ, ಎಲ್ಲ ಕಡೆಯೂ ಚೆನ್ನಾಗಿ ಹೋಗಲಿ. ಎಲ್ಲರೂ ದಯವಿಟ್ಟು ನೋಡಿ ಆರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಟ್ರೈಲರು. ರವಿ ಚೇತನ್ ಇಲ್ಲಿ ತುಂಬ ಹಳೆ ಫ್ರೆಂಡ್ಸು. ಪ್ರಾಬ್ಲಿ ಕೋಮಾ ಸಿನಿಮಾಯಿಂದನೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ. ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಕತೆ ಬಂದು ಹೇಳಿದ್ವಿ. ಅದೇ ಡಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವಾ. ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕ್ಯಾನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟ್, ಕನ್ನಡಕ್ಕೆ ಒಂದು ಹೊಸ ಕಂಟೆಂಟ್ ಅಂತ ಅನ್ಕೋತೀನಿ. ದೇವ್ is my friend. Sukrita, we have seen you in many of the successful films. All the best. ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ. ಲೆಟ್ಸ್ ಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್. ಸೆಕೆಂಡ್ ಟೈಮ್ ನೋಡ್ಬೇಕಂತಂದ್ರೂ ಅದೇ ಪ್ಲೇ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೆವೆಂತ್ ಮಾರ್ಚ್ ರಿಲೀಸ್ಗೆ ನಾನು ಫಸ್ಟ್ ಶೋ ನೋಡ್ತಿದ್ದೆ ಪಿಕ್ಚರ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿನ ಮುಂಚೆನೇ ಹಾಕಿಸ್ಕೊಂಡು ನೋಡೋಣ ಪಿಕ್ಚರ್. ಥ್ಯಾಂಕ್ ಯು, ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಅವಿನಾಶ್ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಮಂಜು ಸರ್ಗೆ ಹಾಗೂ ರಮೇಶ್ ಸರ್ ಹಾಗೂ ಅಭಿಷೇಕ್ ಸರ್, ಥ್ಯಾಂಕ್ ಯು. ಆಲ್ರೆಡಿ ನಾವು ಟೀಸರ್ ಲಾಂಚಿಗೆ ಬಂದಾಗ ನೀವೆಲ್ಲರೂ ಇದ್ರಿ ಮೀಡಿಯಾದವರು. ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು. ಹೊಸಬ್ರು ರವಿ ಆ್ಯಂಡ್ ಚೇತನ್ ಅವ್ರ ಡೈರೆಕ್ಷನು ಆ್ಯಂಡ್ ನಮ್ಮ ದಯಾಳ್ ಸರ್, ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಳ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು he's the trademark for content oriented cinema in Kannada film industry. ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರೂ ತುಂಬ ಸಿಂಪಲ್ ಆಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಸಿಂಪಲ್ ಆಗಿ ನಾವು ಇದನ್ನ ಕನ್ವೆ ಮಾಡಿದ್ದೀವಿ. ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ, ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಹೈಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊತಾರೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಆ್ಯಂಡ್ ಚೇತನ್ ಅವರು. ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ. ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನಿಮಾಸ್ ಎಲ್ಲ 10 ಕೋಟಿ ರೆವೆನ್ಯೂ ಜನರೇಟ್ ಮಾಡಿ ಹೋಗ್ತದೆ. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಟ್ರೇಲರ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಮಾರ್ಚ್ 7th ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಅವ್ರ ಹೆಸರು ಸಂದೇಶ್ ಕಿಚನ್ ಅಂತ.
ಇನ್ಫಾರ್ಮೇಶನ್ ಪರ್ಸನಲ್ ಸೆಕ್ಯೂರಿಟಿ ಅಂತ. ಸೊ ಬೇಸಿಕ್ಲಿ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಎಥಿಕಲ್ ಆಗಿ ಹ್ಯಾಕರ್ ಬಟ್ ಎಥಿಕಲ್ ಆಗಿ ಮಾಡ್ತಾರೆ. ಅವರು ನಮಗೋಸ್ಕರ ಎಲ್ಲರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಮೆಸೇಜ್ ತಂದಿದ್ದಾರೆ. ಸಂದೇಶ್ ಎಚೆನ್ ಸರ್, ದಯವಿಟ್ಟು ತಾವು ಸ್ಟೇಜ್ ಮೇಲೆ ಬರಬೇಕು. ಆ ಮೆಸೇಜ್ ಏನಂತ ನಮ್ಗೆಲ್ಲರಿಗೂ ತಾವು ತಿಳಿಸ್ಕೊಡಿ ಸರ್. ಜಸ್ಟ್ 5 seconds ತಗೋತೀನಿ. ಸೊ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ. ಸೊ ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ, ಟು ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ. ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಅವನು ಕೋಮಾ ಮೂವೀಸ್ ಅಂತ ಹೇಳ್ತಾ ಇಲ್ಲ ಇದ್ಕೊಳ್ಳಿ, ಬಟ್ ದಿಸ್ ಕೈಂಡ್ ಆಫ್ ಮೂವೀಸ್ ಆ್ಯಕ್ಚುಲಿ ಬರಬೇಕು. ಒಂದು ಎರಡನೇದು, ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್, ಬಿಕಾಸ್ ದಟ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಹ್ಯಾವ್ ಬಿಲ್ಟ್ ಹಿಯರ್. And I think industry people are there, so it's cool. Yeah, we can move further. ಯಾಕೆ ಈ ಥರ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇವಾಗ ಇಮ್ಮಿಡಿಯೇಟ್ ಆಗಿದೆ, ಲೈಕ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ? ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್, ಯು ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್, ರೈಟ್? ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಮ್ಮ ಮಾತಾಡೋದಾಗಲಿ, ಓಡಾಡೋದಾಗಲಿ, ಎವ್ರಿಥಿಂಗ್ ಇಸ್ ಡಿಜಿಟಲ್. ಅವರ್ ಕರೆನ್ಸಿ, ಎವ್ರಿಥಿಂಗ್ ಇಸ್ ಗನ್ನ ಗೋ ಇನ್ ಅ ಡಿಜಿಟಲ್ ವೇ, ರೈಟ್? ಡಿಜಿಟಲ್ ಇಂಡಿಯಾ, ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್, ರೈಟ್? ಸೊ ನೆಕ್ಸ್ಟ್ ಥಿಂಗ್, ಯಾಕೆ ಇಷ್ಟು? ಬಿಕಾಸ್ ಕಮ್ಸ್ ಟು ದ ಥ್ರೆಟ್ ಮ್ಯಾಪ್, ರೈಟ್? ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಆರ್ ಆಲ್ ವೆರಿ ಲೈವ್ ಥ್ರೆಟ್ ಮ್ಯಾಪ್. ಇಂಡಿಯಾ ಅಟ್ಯಾಕ್ ಆಗ್ತಾ ಇರೋದು ಎಟ್ ಪ್ರೆಸೆಂಟ್. So this is as of today. Means today, from morning, these many attacks have happened in a world, right? So around 3 lakh something attack has happened. India is the 5th attacked country in the world, right? So that's the importance of this. Attack, it means breach, right? So are compromise of your credentials. Credential means your passports ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ಆಗಿರ್ಬೋದು, ನಿಮ್ಮ ನೆಟ್ವರ್ಕ್ ಆಗಿರ್ಬೋದು. ಇವೆಲ್ಲ ಕನ್ಸಿಡರ್ ಆಸ್ ಅಟ್ಯಾಕ್ಸ್, ರೈಟ್? ಸೊ ದಿಸ್ ಇಸ್ ದ ಒನ್. ಐ ಥಿಂಕ್ ಆಸ್ ಆನ್ ಟುಡೇ ಮಾರ್ನಿಂಗ್ ಇಸ್ ದ 5th top rated is for India, unfortunately. Anas sir is there, so Kemanju sir is there. So I think I have done a small experiment. So today morning, I think with Chetan and Ravi, I have captured the email IDs of them, saying that nimdu henge yav tara ID safe nimdu. He said that yeah, my ID safe. Why? I have everything is set. Password set ಮಾಡಿದ್ದೀನಿ, ನಾನೇನು ಯೂಸೇ ಮಾಡಿಲ್ಲ, ನಾನು ಎಲ್ಲೂ ಕೊಟ್ಟೇ ಇಲ್ಲ, ಐ ಆಮ್ ಮೋಸ್ಟ್ ಸೆಕ್ಯೂರ್ ಪರ್ಸನ್ ಇನ್ ದ ವರ್ಲ್ಡ್ ಅಂದರು. ಸೊ ಚೆಕ್ ಮಾಡೋಣ ಅಂತ ನೋಡಿದೆ. ದಿಸ್ ಇಸ್ ವಾಟ್ ಐ ಗಾಟ್. ಇಷ್ಟು ಏರಿಯಾ ಕಡೆಯಲ್ಲಿ ಅವ್ರದ್ದು ಇಮೇಲ್ ಐ ಡಿ ಕಾಂಪ್ರಮೈಸ್ ಆಗಿದೆ ಇನ್ ಎ ರಿಯಲ್ ಟೈಮ್ ಬೇಸ್, ರೈಟ್? ಸೊ ನೆಕ್ಸ್ಟ್, ಸರ್ ಈಸ್ ಯೂಸಿಂಗ್ Canava, Zomato, so everywhere, Domino's Pizza. So pizza ಕೊಡ್ಸೇನು ಕೇಳಿದ್ದೀನಿ ಅದಕ್ಕೋಸ್ಕರ. ಓಕೆ, ಸೊ ಎಲ್ಲದು ಮೀನ್ಸ್ ದಿಸ್ ಇಸ್ ಒನ್ ಆಫ್ ದ ದಿಸ್ ಬ್ರೀಚ್ happened already for his email ID. So this is the issue. Next thing, ಯಾಕಿದು ಎಕ್ಸಾಂಪಲ್, ಬಿಕಾಸ್ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು, ಮನೆಗೆ ಕಳ್ಳರು ಬಂದರೆ ಡೋರ್ ಹೊಡ್ಕೊಂಡು ಹೋಗ್ತಿದ್ರು, ಏನೋ ಮತ್ತೆ ಚಾಕು ಹಿಡ್ಬಿಟ್ಟು ಏನೋ ಇದು ಮಾಡ್ತಿದ್ರು. ಇವಾಗೆಲ್ಲ ಡಿಜಿಟಲ್ ಆಗಿದೆ. ಸೊ ನಾಟ್ ಎ ಪರ್ಸನ್ ಆಲ್ಸೋ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್. ಇಟ್ಸ್ ಆಲ್ ಬಿಕಾಸ್ ಆಫ್ AI ಆರ್ IoT ಆರ್ ಬಾಟ್ಸ್. ನಾನೆಲ್ಲೋ ಕೂತಿರ್ತೀನಿ ನೈಜೀರಿಯಾದಲ್ಲಿ, ಇಂಡಿಯಾದಲ್ಲಿ ಕೂತ್ಕೊಂಡು ನೈಜೀರಿಯಾದಿಂದ ಆಕ್ಸೆಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡ್ಬೋದು. So many ways actually, right? So those things and all. So this is a AI scams. I think this is one of the Bangalore recent attacks is happened. I think you notidirtira deep fake antadu, right? So the Trump and this persons are talking both each other, which is not yet happened already, right? I think Modi is also one of the videos came. So Modi is dancing in the some of the event, right? Yake tara agtade? Because of these are all AI is growing like anything from the attack perspective also. Next. Because we are the front line attackers. I think both the ways, right? So these many mails I am getting almost every day,
almost every day. Messages, emails. So these are all kind of attempts are happening to me. Okay. So like courier bantu, ಏನು ಬಂತು ಅಂತ. So question ಬಂದು ಮಂಜು ಸರ್ ದಿಸ್ ಆರ್ 2 ವೆಬ್ಸೈಟ್ಸ್. ಸಿನಾರಿಯೋ 1 and ಸಿನಾರಿಯೋ 2 ವೆಬ್ಸೈಟ್ ಇದೆ. ಓಕೆ, ಒಂದು ವೆಬ್ಸೈಟ್ ನೀವು ಚೂಸ್ ಮಾಡಬೇಕು. ಓಕೆ, ಒಂದು ವೆಬ್ಸೈಟ್ ನಂದು. ಓಕೆ, ಯಾವ್ದು ಚೂಸ್ ಮಾಡ್ತೀರಾ? ಒಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ. ಇನ್ನೊಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ಅಮೌಂಟ್ ನನಗೆ ಬರುತ್ತೆ. Number one. ಓಕೆ, ಸೊ US. Mine will be 2 second. US ಮ್ಯಾಮ್. ರವಿ ಚೇತನ್. HDFC, so I think one is for one answer. ನಿಮ್ದು The same. anyone in the audience? I will tell them. No, I will tell the same thing because of I'm just asking you. Because first I have created, second is the proper HDFC Bank, right? So this is how the people are getting food. I think social engineering attack is one of the attack is in nowadays. Not required any tools, not required any server, not required any this hi-fi techniques systems, not required anything. Small thing, just go and click close. One moment. So second thing is this about the QR code, fake QR codes, right? Like offering anything related to free gift ಕೊಡ್ತೀನಿ ಅಥವಾ ಏನೋ ಪಾರ್ಸಲ್ ಡೆಲಿವರಿ ಆಗಿದೆ ಅದು ಇದು ಅಂತ ಸಮಥಿಂಗ್ ಆ ಥರ. ಸೊ ಸೇಮ್ ಆಸ್ ರಿಲೇಟೆಡ್ ಟು ನೆಕ್ಸ್ಟ್ ಪಾಯಿಂಟ್ ಇಸ್ next slide please. Okay, so this is the calls I'm getting almost every day. Okay, so which is related to international call. This is from Bhutan basically, and this is from some international like 973 something is related to UAE, somewhere is that. So it's all fake and it's not, no person is getting involved, to be frank. These are all from robocalls, we called as. So these are all very critical and don't need to pick those calls. So that's the one. Pick ಮಾಡಿದ್ರೆ ಏನಾಗುತ್ತೆ? If I pick the calls, then my phone data is gone. That's it. It's completely phone getting cloned. Cloned ಅಂದ್ರೆ ಏನಂದ್ರೆ ಕಾಪಿ ಆಗುತ್ತೆ. My data and my phone and phone ಅಲ್ಲಿ ಏನು ಡೇಟಾ ಇದೆಯೋ entire data it's getting copied to their server within a seconds. ಪಿಕ್ ಮಾಡಿದ್ರೆ ಸಾಕು ಅಷ್ಟೇ. ಪಿಕ್ ಮಾಡಿದ್ರೆ ಸಾಕು. Just pick 1 second and our phone is cloned. 1 second. It's gone case. It's because it's the robocalls. Because they have a huge bandwidth of the data. That's what. The phone ಅಲ್ಲಿ 2 things. ಒಂದು ಬಂದು ನಿಮಗೆ ನೆಟ್ವರ್ಕ್ ಆಲ್ರೆಡಿ ತೋರಿಸುತ್ತೆ ಸ್ಪ್ಯಾಮ್ ಅಂತ. ಸ್ಪ್ಯಾಮ್ ಕಾಲ್ಸ್ ಅಂತ ಡೋಂಟ್ ಪಿಕ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಇಟ್ಲ ಇಂಟರ್ನ್ಯಾಷನಲ್ ಕಾಲ್ ಅಥವಾ ಬೇರೆ ಏನಾದ್ರು ಕಾಲ್ಸ್ ಬಂತು ಅಂದರೆ ಇಮಿಡಿಯೇಟ್ ಏನೂ ಎತ್ತಬೇಡಿ. ಕಾಲ್ ಕಟ್ ಆದಮೇಲೆ ಬ್ಲಾಕ್ ದಟ್ ನಂಬರ್. ಸ್ಪ್ಯಾಮ್ ಆಲ್ಸೋ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ನಮ್ಮ ಒರಿಜಿನಲ್ ಇಂಟರ್ನ್ಯಾಷನಲ್ ಕಾಲ್ ರಿಲೇಷನ್ ಮಾಡಿದ್ರೆ ಏನು ಮಾಡಬೇಕು? ಏನು ಹೇಳಿ? ಅವ್ರದ್ದು ಒರಿಜಿನಲ್ ಇಂಟರ್ನ್ಯಾಷನಲ್ ಯಾರು ನಮ್ಮ ರಿಲೇಷನ್ ಫೋನ್ ಮಾಡೋದು ನಾವೇನು ಮಾಡಬೇಕು? ಅವ್ರು ಕಟ್ ಮಾಡೋಕ್ಕಾಗತ್ತೆ? ಇಲ್ಲ ಸರ್, ದೇ ವಿಲ್ ಕಾಲ್ ಆಸ್ ಅ ಸೆಕೆಂಡ್ ಟೈಮ್ ಆಲ್ಸೋ. ರೈಟ್, ಫಾರ್ ಎಕ್ಸಾಂಪಲ್ ನಾನೇ US ಇಂದ ಕಾಲ್ ಮಾಡಿದೆ. ಓಕೆ, ಅಟ್ಲೀಸ್ಟ್ 1 ಟೈಮ್ ಕಾಲ್ ಮಾಡಿದೆ. ಸೆಕೆಂಡ್ ಟೈಮ್ ಐ ವಿಲ್ ಸೆಂಡ್ ಔಟ್ ಅ ಮೆಸೇಜ್, ಸರ್ ಇಫ್ ಯು ಆರ್ ಬಿಸಿ. ದುಡ್ಡು ಹೊಡೆಯಕ್ಕೆ ಮಾಡ್ತಾನೆ ಇರ್ತಾನೆ ಅಂತ ನಾವು ಅನ್ಕೋತೀವಿ. The same thing is happening, sir, actually. Because, yeah, we have ಯಾಕೆಂದ್ರೆ ನಿನ್ನೆ ನನ್ನ ಹತ್ರ ಯಾರೋ ಒಂದು ಲೇಡಿ yeah. ಪಾಪ ಒಂದು 5,000 ದುಡ್ಡು ತೊಗೊಂಡ್ರು. ಯಾಕಮ್ಮ ಅಲ್ಲಿ 60,000 ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟಾರೆ. ಯಾಕೆಂದ್ರೆ ಈ ದೇಶದಲ್ಲಿ ಕಳ್ಳರು ಜಾಸ್ತಿ, ಕೆಲಸ ಕಮ್ಮಿ. ಯಾಕೆಂದ್ರೆ ಅವ್ರು ಜಾಸ್ತಿ ಅವ್ರಿಗೆ ಕಳ್ತಾ ಹೊಡೋದು ಪುಕ್ಸಟ್ಟೆ ಬೇಕು. ಏನಾಗಿದೆ ಅಂದ್ರೆ ಈಗ ಅವ್ರಿಗೆ ಇದು ಮಾನದಂಡ ಏನು ಅಂದ್ರೆ ಇನ್ನು ಮುಂದಕ್ಕೆ ಯಾರು ಅಕೌಂಟ್ ದುಡ್ಡು ಹೋಗ್ಬೇಕು ಅಂದ್ರೆ ಆ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ಪಾಸ್ ಮಾಡೋದ್ರ ಕೇಳಿದ್ರು ಒಂದು ಟೆಕ್ನಾಲಜಿ ಬಂದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಮುಂದಕ್ಕೆ ಯಾರ್ದು ಏನಿಲ್ಲ, ಬಟ್ಟೆ ಶರ್ಟ್ ಬುಟ್ಟಿ ಇದೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಆ ರೀತಿ ಟೆಕ್ನಾಲಜಿ ಬರ್ತದೆ. ಟೆಕ್ನಾಲಜಿ ಬರೋದ್ರಿಂದ ನಾವು ಎಷ್ಟು ಟೆಕ್ನಾಲಜಿ ಕಲಿತೀವಿ ಅಷ್ಟು ಡೇಂಜರ್, ತುಂಬಾ ಡೇಂಜರ್. Awareness has to be ತುಂಬಾ ಜನ ಪಾಪ ಎಷ್ಟೋ ಬಡವರು ಹಾಸ್ಪಿಟ್ಲಿಗೆ ಇಟ್ಟಿರ್ತಾರೆ, ಎದ್ದುಗಟ್ಟಿರ್ತಾರೆ. ಕಳ್ತನ ಮಾಡೋದೇ ಒಂದು ಗ್ಯಾಂಗ್ ಅವ್ರಿಗೆ. ಯಾಕೆಂದ್ರೆ ಇದಕ್ಕೆ ಬರೀ ಪನಿಷ್ಮೆಂಟ್ ಅನ್ನೋದು ಅವರು ಇಲ್ಲ ನಮ್ಮಲ್ಲಿ. ಪನಿಷ್ಮೆಂಟ್ ಏನಾಗಿದೆ, ವಿಟ್ನೆಸ್ ಈಸ್ ದ ಮೇಜರ್. ವಿಟ್ನೆಸ್ ಇದ್ರೆ ಮಾತ್ರ ಪನಿಷ್ ಆಗುತ್ತೆ. ವಿಟ್ನೆಸ್ ಇಲ್ಲದೆ ತುಂಬಾ ಜನ ಮಾಡ್ತಾರೆ.
ಅದಕ್ಕೆ ಇದಕ್ಕೇನೋ ಒಂದು ಟೆಕ್ನಾಲಜಿ ಕಂಡು ನೀವೇನೋ ಇದು ಹೇಳ್ಕೊಟ್ರಲ್ಲ ಬ್ಯಾಂಕ್ ನಮಗೆ ಈಗ ಒಂದು ಸೆಕೆಂಡ್ ಆಗಿದೆ ಏ ಡಿಫ್ರೆಂಟ್ ಇತ್ತು ಅದನ್ನೇ ನಾವು ಕಂಡಿಡಿದು ಏನಾದ್ರು ಮಾಡ್ಬೋದಾ ದೇಶಕ್ಕೆ ಇದು ಏನಾರು ಅಂತ ತಿಳ್ಕೊಂಡು ಯಾಕೆಂದರೆ ಇಂಟರ್ನೆಟ್ ಕಾಲ್ ಬರ್ತದೆ ನಮಗೊಂದು ಸ್ಪಾನ್ ಬರ್ತಾ ಇರ್ತದೆ ಅದಕ್ಕೆ ಮೊಬೈಲಲ್ಲಿ ವಾಟ್ಸಪ್ ನೋಡೋದ್ಬಿಟ್ಟು ಇನ್ನೇನು ನೋಡೋದು ಯಾಕಂದರೆ ಏನಾರು ಅವ್ನು ಆನ್ ಮಾಡೋದೇನು ಇರಲ್ಲ ಸಿಗಕ್ಕೆ ಅದಕ್ಕೆ ಏನಾದ್ರು ಒಂದು ಪಾಪ ಅಮಾಯಕರು ಬಲಿಯಾಗಬಾರ್ದು ತುಂಬ ಕಷ್ಟಪಟ್ಟು ಬಲಿಯಾಗಬಾರ್ದು ನನ್ನ ಅನಿಸಿಕೆ ಯಾಕೆಂದರೆ ಈ ಕಪಟಿಗಳು ಜಾಸ್ತಿ ಆಗ್ತಾರೆ ಅದನ್ನೇ ಮೆಸೇಜ್ ಕೊಟ್ಟಿದ್ದಾರೆ ಈ ಕಪಟಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವೊಂದು ಪಾಯಿಂಟ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಲೇಟೆಡ್ ಟು ಯುವರ್ ಪಾಯಿಂಟ್ಸ್ ಏನಂದರೆ ಒಂದು ಬಂದು ನಮ್ಗೆ ಆಲ್ರೆಡಿ ಇಂಡಿಯಾ ಪ್ರೈವಸಿ ಆ್ಯಕ್ಟ್, ಇಂಡಿಯಾ IT ಆ್ಯಕ್ಟ್ ಅಂತ ಆಲ್ರೆಡಿ ಇದೆ. ಓಕೆ, ಬೇಸ್ಡ್ ಆನ್ ದಟ್ ನಿಮ್ದು ಏನೇ ಇವಾಗ ಲೀಗಲ್ ಏನೇ ಬೇಸ್ ಇದ್ರು ಇಟ್ಸ್ ಗೋ ವಿತ್ ದ ಸ್ಟ್ಯಾಂಡರ್ಡ್ FIR ಪ್ರೋಸೆಸ್ ಆಗುತ್ತೆ. ದೇ ವಿಲ್ ರಿಕವರ್ ದ ಅಮೌಂಟ್. ಓಕೆ, ಸೈಬರ್ ಸೆಲ್ ಎಂಟೈರ್ ಆಲ್ ಇಂಡಿಯಾ ಇದೆ ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟು ಇಟ್ ಕ್ಯಾನ್ ಬಿ ಟ್ರ್ಯಾಕ್ಟ್ ಇನ್ ಎಂಟೈರ್ ಗೇಟ್ವೇ ಲೆವೆಲ್. ಗೇಟ್ವೇ ಲೆವೆಲ್ ಅಂದರೆ ಏನು ಸರ್ ಅಂದರೆ ಇವಾಗ ಮುಂಬೈ ಇಸ್ ಅ ಗೇಟ್ವೇ, ಎಲ್ಲ ನೆಟ್ವರ್ಕ್ ಎಲ್ಲ ಹಂಗೆ ಹೋಗುತ್ತೆ ಆಯಿತಾ. ಬೆಂಗಳೂರು ಇಸ್ ಅ ಗೇಟ್ವೇ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಓಕೆ, ಸೊ ಎಲ್ಲ ನಮ್ಮ ನೆಟ್ವರ್ಕ್ ಎಲ್ಲ ಹೋಗುತ್ತೆ, ಅದು ಫಿಲ್ಟರ್ ಆಗುತ್ತೆ. ಸೊ ನಿಮ್ಗೆ ಮೋಸ್ಟ್ ಆಫ್ ದ ಇದು ಅಲ್ಲೇ ಫಿಲ್ಟರ್ ಆಗೋಗುತ್ತೆ ಆ ಥರ. ಸೊ ಒಳಗೆ ಬರೋದೇ ಇಲ್ಲ. ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಆ್ಯಕ್ಚುಲಿ. ಕರೆಕ್ಟ್, ಯಾಕೆಂದರೆ ಸೈಬರ್ ಕ್ರೈಮ್ ಎಷ್ಟು ತಗೊಳ್ತಾರೆ, ನಾವು ಹೋಗಿ ಕೊಡೋದಕ್ಕೆ ಅದು ಆಯ್ಸಾಗ್ಬಿಡ್ತದೆ. ಬಂದು ತೊಗೊಂಡು ರಿಸೀವ್ ಮಾಡೋ ಹೊತ್ತಿಗೆ ದುಡ್ಡು ಬರಲ್ಲ, ಅವನೆಲ್ಲಿ ಇರ್ತಾನೋ ಬರೀ ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಒಂದಿರ್ತೀವಿ ಅಷ್ಟೇ. ಸಂದೇಶ್ ಅವರೇ, ಸಿನಿಮಾಗೆ ಕನೆಕ್ಟ್ ಆಗ್ತೀರಾ? ಸೊ ಸಿನಿಮಾಕ್ಕೆ ಬಿಕಾಸ್ ಕಪಟಿ ನಾನು ಸಿನಿಮಾ ಕತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಕತೆ ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ದಟ್ಸ್ ಒನ್ ಪಾರ್ಟ್. ಬಿಕಾಸ್ ದಿ ಸಿನಿಮಾ ಇಸ್ ಬೇಸ್ಡ್ ಆನ್ ದ ಒನ್ ವರ್ಡ್ ಇಸ್ ಡಾರ್ಕ್ ನೈಟ್. ಓಕೆ, ಸೊ ಐ ಥಿಂಕ್ ದ ಚೇತನ್ and they will talk more on the related to cinema, how it's connected. Because we have a scenario. Okay, just 2 minutes. ಸಿನಾರಿಯೋ ಗೊತ್ತಾಗತ್ತೆ ನಿಮ್ಗೆ ಆ್ಯಕ್ಚುಲಿ ಹೆಂಗೆ ಕನೆಕ್ಟ್ ಆಗುತ್ತೆ, ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಇಶ್ಯೂಸ್ಗಳು ನಾನು ರೈಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ದಿವಸ ಸುಮಾರು ಇನ್ಫಾರ್ಮೇಷನ್ ಹೇಳಿದ್ರು, ಸುಮಾರು ಸಜೆಷನ್ ಕೊಟ್ಟರು. ಓಕೆ, ಯಾಕೆ ಹೌ ಇಟ್ಸ್ ಕನೆಕ್ಟೆಡ್ ಟು ಕಪಟಿ ಬಿಕಾಸ್ ಇಸ್ ಅ ಡಾರ್ಕ್ ನೈಟ್, ರೈಟ್. ಸೊ ಸಮ್ ಆಫ್ ದ ಸಿನಾರಿಯೋ ನಾವು ಮಾಡಿದ್ವಿ ಆಲ್ರೆಡಿ. ಓಕೆ, ಸೊ ಐ ಥಿಂಕ್ ಚೇತನ್ ಆ್ಯಂಡ್ ಸೊ ರವಿ ವಿಲ್ ಟೆಲ್ ಮೋರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು. ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರುತ್ತೆ. ಬಟ್ ಜೆನ್ಯೂನ್ಲಿ ನಮಗೆ ಇದೆಲ್ಲ ಒಂದು ಖುಷಿ ಕೊಡುವಂಥ ವಿಚಾರ ನೀವೆಲ್ಲ ಬಂದಿರೋದು. ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಕೊಟ್ರು, ಕಾನ್ಸೆಪ್ಟ್ ಬಗ್ಗೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಪಟಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿ ಸಾಕಷ್ಟು ಇದಾವೆ. ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದಾವೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಅಂಡ್ ಜೆನ್ಯೂನ್ಲಿ ನಾವು ಸಿನಿಮಾ ನೋಡಿದ್ವಿ, ನಮ್ಗೆ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್. ಇವತ್ತು ನಮ್ಮ ಕಪಟಿ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ಇದೇ ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೊಂದು ಮಾತು ಹೇಳಿದ್ರೆ ಆಗ್ಲೇ, ಇದು ಕಪಟಿಗಳಿಗೆ ಮುಖ ಇಲ್ಲ ಅಂತ. ಕಪಟಿಗಳಿಗೆ ಮುಖ ಇಲ್ಲ ನಿಜ, ಬಟ್ ಮುಖವಾಡಗಳು ಸಾಕಷ್ಟು ಇದಾವೆ. ಅದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಡಿಜಿಟಲೈಸ್ಡ್ ಕಪಟಿಗಳು. ಮುಂಚೆಲ್ಲ ಲೈವ್ ಆಗಿ ಬಂದು ಚೀಟ್ ಮಾಡೋರು, ಮೋಸ ಮಾಡೋರು, ನೀವು ಹೇಳಿದಾಗೆ ಕೊಲೆ ಗಿಲೆ ಎಲ್ಲ. ಈಗೆಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಕಂಟ್ರಿಯಲ್ಲಿ ಕೂತ್ಕೊಂಡು ನಮ್ಮ ಫೋನ್ ಆಕ್ಸೆಸ್ ಮಾಡಿಕೊಂಡು, ಇಲ್ಲ ಕೆಲವೊಂದ್ಸಲ ಗೊತ್ತಾಗಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಇದ್ದು ನಮ್ಮನ್ನ ಆಕ್ಸೆಸ್ ಮಾಡಿ, ನಮ್ಮ ನೆಟ್ವರ್ಕ್ನ ಆಕ್ಸೆಸ್ ಮಾಡಿ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಲೂಟ್ ಮಾಡ್ಬೋದು. ಹಾಗಿದೆ ಈಗಿನ ಸಿಚುವೇಶನ್. ಸೊ ಆದಷ್ಟು ನಾನು ಹೇಳೋದು, ನಾವು ಎಷ್ಟು ಡಿಜಿಟಲೈಸ್ ಆಗ್ತೀವಿ, ಒಂದ್ ರೀತಿಯಲ್ಲಿ ಅಡ್ವಾನ್ಸ್ ಆಗೋದು ಒಳ್ಳೇದೇ. ಗ್ಲೋಬಲೈಸೇಷನ್ ಆಗ್ತಿದೆ, ಸೊ ಅದರಲ್ಲಿ ನಾವು ಡಿಜಿಟಲೈಸೇಷನ್ ಇಸ್ ಅ ಪಾರ್ಟ್ ಆಫ್ ಇಟ್. ಬಟ್ ಎಷ್ಟು ಡಿಜಿಟಲೈಸ್ ಆಗ್ತೀವಿ ಅಷ್ಟೇ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸಾಕಷ್ಟು ಇದಾವೆ. ಸೊ ಇವ್ರು ಹೇಳ್ದಂಗೆ ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ನಾವು 10 ವರ್ಷ ಕೆಲವೊಂದು ವಿಷಯದಲ್ಲಿ 10 ವರ್ಷ ಹಿಂದೆ ಹೋಗೋದು ಎಷ್ಟೋ ಬೆಟರ್ ಅಂತ ನನಗೆ ಅನ್ಸುತ್ತೆ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ. ಸೊ ಎಲ್ಲೆಲ್ಲಿ ಬೇಕು ನಾವು ಡಿಜಿಟಲೈಸೇಷನ್ ಇಟ್ಕೊಳ್ಳೋಣ, ಇಲ್ಲಿ ನೆಸೆಸಿಟಿ ಇಲ್ಲ ನಾವು ಆ
ಒಂದು 10 ವರ್ಷ ಹಿಂದೆ ಹೋಗ್ಬಿಡೋಣ. ಒಡಿಸೆ ಐಗ್ರಿ ಸರ್, ಅಟ್ಲೀಸ್ಟ್ ಫೋನ್ ಪೇ ಇರ್ಲಿ ಬಿಡಿ ಸರ್. ಫೋನ್ ಪೇ ಗೂಗಲ್ ಪೇ ಇಲ್ಲ ನಡೆಯಲ್ಲ ಸರ್. ಕ್ಯಾಶ್ ಯಾರು ಕ್ಯಾರಿ ಮಾಡಲ್ಲ ಈಗ. ಏನಾದ್ರು ಫೋನ್ ಪೇ ಗೂಗಲ್ ಪೇ ನಡೆಯಲ್ಲ. ಅದು ಮಾತ್ರ ಸ್ವಲ್ಪ ಲೆಜಿಟ್ ಆಗಿದೆ ಸರ್. ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬೋತ್ ಆಫ್ ಯು ಅಂಡ್ ಆಲ್ ದಿ ಬೆಸ್ಟ್. 7th ರಿಲೀಸ್ ಆಗ್ತದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಸಾಕಷ್ಟು ನೋಡಿದಿರ, ಸಾಕಷ್ಟು ಜನರಿಂದ ಕೇಳಿದಿರ. ಹಾಗೆ ಈ ತಂಡಕ್ಕೆ ನನಗೆ ಪರಿಚಯ ಮಾಡಿಕೊಟ್ಟ ಹೀಗೊಂದು ದಿನ ಮತ್ತೆ ಕುಷ್ಕ ಚಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಹಾಗೂ ಈ ಚಿತ್ರಕ್ಕೂ ಛಾಯಾಗ್ರಾಹಕರಾದ ವಿಕ್ರಮ್ ಯೋಗಾನಂದ್ ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವೀಕೆಂಡ್ ನಿರ್ದೇಶಕರಾದ ರವಿ ಮತ್ತು ಚೇತನ್ ಅವರು ನನ್ನನ್ನು ಬಳಸ್ಕೊಂಡಿರೋದಕ್ಕೆ ನಾನು ಖುಷಿ ಪಡ್ತೀನಿ. ಯಾತಕ್ಕೆ ವೀಕೆಂಡ್ ಅಂದ್ರೆ ಪಾಪ ಸಾಫ್ಟ್ವೇರ್ ಅಲ್ಲಿ ಇರೋರು ಆದ್ರೂ ಸಿನಿಮಾ ಬಗ್ಗೆ ಹೆಚ್ಚು ಹುಚ್ಚಿರುವಂತ ವೀಕೆಂಡ್ ನಿರ್ದೇಶಕರು. ಸೊ ಶನಿವಾರ ಭಾನುವಾರ ಹೊತ್ತೆ ಜಾಸ್ತಿ ಶೂಟ್ ಮಾಡಿಕೊಂಡು ಸಿನಿಮಾನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ನನ್ನನ್ನ ಬಳಸ್ಕೊಂಡು ನಾನು ಮಾತಾಡಿದ ಸಂಭಾವನೆನ ನನಗೆ ನಿಯತ್ತಾಗಿ ಕೊಟ್ಟಿರೋದಕ್ಕೆ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಯಾವುದೇ ಒಂದು ತಂಡಕ್ಕೂ ಒಬ್ರು ಸಾರ್ಥಿ ಅಂತ ಇರಬೇಕು, ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಒಂದು ದಡ ಸೇರಿಸೋದಕ್ಕೆ. ಹಾಗಾಗಿ ಈ ಚಿತ್ರಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ದಯಾಳ್ ಪದ್ಮನಾಭ್ ಅವರು ಸಾರ್ಥಿಯಾಗಿ ಬಂದು ಈ ಚಿತ್ರನ ಯಶಸ್ವಿಯಾಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು, ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಮುಂಚೆ ದಯಾಳ್ ಅವರು ಇರಲಿಲ್ಲ, ಇದು ನೀವು ಶುರು ಮಾಡೋರು. ಹಾಗಾಗಿ ಫೈನಲ್ ಆಗಿ ಅವರು ಸಾರ್ಥಿಯಾಗಿ ಬಂದು ನಿಂತಿದ್ದಾರೆ. ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನಿಮಗೂ ಅಷ್ಟೇ. ಮುಂದೆ ಇಂಥ ಒಳ್ಳೊಳ್ಳೆ ವಿಷಯಗಳು ಇರುವಂತ, ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಕೊಡ್ತಾ ಇರಿ. ಸಾಧ್ಯವಾದಷ್ಟು ಮುಂದಿನ ಚಿತ್ರಗಳು ಕೆ ಮಂಜು ಸರ್ ತಗೊಳ್ಳಿ, ರಮೇಶ್ ಸರ್ ತಗೊಳ್ಳಿ, ರಿಲೀಸ್ ಮಾಡ್ಲಿ. ಹೀಗೆ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕೊಡ್ತಾ ಬನ್ನಿ. ಯಾಕಂದ್ರೆ ಕನ್ನಡಕ್ಕೆ ಮಂಜು ಸರ್ ಹೇಳಿದಾಗನೆ ಇತ್ತೀಚೆಗೆ ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇದೆ. ಹಾಗಾಗಿ ಆ ಲಿಸ್ಟ್ ಅಲ್ಲಿ ನಿಮ್ಮ ಪಿಕ್ಚರ್ ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ಧನ್ಯವಾದ. ಹಾಗಾಗಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಮಂಜು ಸರ್ ಆಗಿರ್ಬೋದು, ರಮೇಶ್ ಸರ್, ಅವಿನಾಶ್ ಸರ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಆರ್ಟಿಸ್ಟ್ ಆಗಲಿ ನಮ್ಮ ಟೆಕ್ನಿಷಿಯನ್ಗೆಲ್ಲ ಅಭಿನಂದನೆಗಳು ಹೇಳ್ತಾ ನಮ್ಮ ಮಾತು ಶುರು ಮಾಡ್ತೀನಿ. ಇಷ್ಟೋ ತನಕ ಎಷ್ಟೋ ಒಂದು ಡಾರ್ಕ್ ವೆಬ್ ಟೆಕ್ನಿಕಲ್ ವಿಚಾರಗಳು ತುಂಬಾ ತಿಳ್ಕೊಂಡ್ವಿ. ಆದ್ರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ ಹೋಗ್ತೀನಿ. ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನು ಗ್ಯಾದರ್ ಆಗಿದ್ರೆ ಈ ಸೀಟಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ಅರೌಂಡ್ 10 ಸಿನಿಮಾ ಬರುತ್ತೆ. ಮಂತ್ಲಿ ನಾವು ಅರೌಂಡ್ 40 ಸಿನಿಮಾ, ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಲ್ಯಾಂಗ್ವೇಜ್ ಬಿಟ್ಟು 40 ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ. ಈ 40 ಸಿನಿಮಾದಲ್ಲಿ ಮೊದಲನೇದಾಗಿ ನನ್ನ ಪ್ರಶ್ನೆ, ಕಬಡ್ಡಿ ಯಾಕೆ ನೋಡ್ಬೇಕು? ಕಬಡ್ಡಿಲಿ ಏನಿದೆ? ಈ ಸಿನಿಮಾ ನಾನು ಇವಾಗ ಒಂದು 100 ರೂಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದ್ರೆ ವಾಟ್ ಆಮ್ ಗೋಯಿಂಗ್ ಟು ಗೆಟ್? ಅದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ 2 ಆಂಗಲ್ ಅಲ್ಲಿ ಹೇಳ್ತೀನಿ. ಒಂದು, ಇವಾಗ ತುಂಬಾ ವಿಚಾರಗಳು ಎಲ್ಲರೂ ಮಾತಾಡಿದ ಹೆಂಗಿತ್ತು ಅಂದ್ರೆ ಟೆಕ್ನಿಕಲ್ ಅಂದ್ರೆ ಯಾವುದೋ ಒಂದು ಈ ತರ ಒಂದು ಫ್ರಾಡ್ ಆಗುತ್ತೆ, ಈ ತರ ಸ್ಕ್ಯಾಮ್ ಆಗುತ್ತೆ. ಆದ್ರೆ ನಾವು ಲೇಮ್ಯಾನ್, ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮ್ಮ ಹತ್ರ, ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ. ಆ ಮೊಬೈಲ್ ಒಳಗೆ ಹಿಂದೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ರನ್ ಆಗುತ್ತೆ ಅದು ನಮಗೆ ಬೇಕಾಗೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಆ ತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ 3 ಕ್ಯಾರೆಕ್ಟರ್ನು ಇದೇ ಲೆವೆಲ್ ಅಲ್ಲಿ ಇರ್ತಾರೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನ್ ಕರಿತೀನಿ, ಇವರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ. ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ. ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಏನ್ ಕರಿತೀವಿ, ಈ ಒಂದು ಟೆಕ್ನಿಕಲ್ ಅನ್ನ ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು, ಯಾವಾಗ ಎಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಅನ್ಕೋಬೋದೇ ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್, ನಮಗೆ ಅರ್ಥ ಆಗಲ್ಲ. ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದ್ದೀನಿ, ನಮ್ಮ ಆಡಿಯನ್ಸ್ಗೆ ಯಾವ ರೀತಿ ಬೇಕು ಅನ್ನೋ ತರ ಕೊಡ್ತಾ ಇದೆ. ಸೊ ವಿಡಿಯೋಸ್ ನೋಡಿರ್ತೀರಾ. ಸೊ ಈ ರೀತಿ ನಾವಿನ್ನೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ, ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನು ಇನ್ಫಾರ್ಮೇಶನ್ ಪಾಸ್ ಮಾಡ್ಬೋದು ಅದನ್ನ ಈ ರಿಲೀಸ್ ಆಗೋ ತನಕ, ರಿಲೀಸ್ ಆದ್ಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಂದ್ರೆ ಚೇತನ್ ಹೇಳಿರೋ ತರ ದಿಸ್ ಇಸ್ ನಾಟ್ ನಾನು IT ರಿಲೇಟೆಡ್ ಅಥವಾ ಅವ್ರಿಗೆ ಮಾತ್ರ, ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಬರೀ A ಕ್ಲಾಸ್ ಅವರಿಗೆ ಅಂತಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ರು ರಿಲೇಟ್ ಆಗುವಂತ ಕಥೆನೇ ಇದು ಕಬಡ್ಡಿ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ನೆಟ್ ಬಂದಿದೆ, ಟೆಕ್ನಾಲಜಿ ಆಗಿದೆ, ಇಷ್ಟೊಂದೆಲ್ಲ ಆಗ್ತಿದೆ. ಆದ್ರೆ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲುಯೆನ್ಸ್ ಆಗಿ ತುಂಬಾ ಎಫೆಕ್ಟ್ ಆಗ್ತಿದೆ ಅಂದ್ರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು
ಮಾತಾಡ್ತಾ ಹೋದ್ರೆ ನನಗನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾಲಿ ಮೇನ್ ಲೀಡ್ ಇದ್ರು, ಶಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್, ಆಂಗ್ಸೈಟಿ. ಈ ಸಿನಿಮಾಲ್ ಆ ರೀತಿ ರಿಲೇಶನ್ಶಿಪ್ಸ್, ವ್ಯಾಲ್ಯೂಸ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಲೈಕ್ ಗ್ರೀಡಿ ಆದ್ರೆ ಹೇಗಿರುತ್ತೆ, ಗ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದ್ರೆ, ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅಂದ್ರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 4 ಜನ ಇರ್ಬೋದು, ಒಂದು 5 ಜನ ಇರ್ಬೋದು. ಸೊ ಅದರಲ್ಲಿ ಒಬ್ರು ಡಿಪ್ರೆಷನ್ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದ್ರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವರನ್ನು ಕೂತು ಮಾತಾಡ್ಸೋಷ್ಟು ಟೈಮ್ ಇಲ್ಲ. ಒಂದು ಲಂಚ್ ಅಲ್ಲಾಗ್ಲಿ, ಡಿನ್ನರ್ ಅಲ್ಲಾಗ್ಲಿ. ಇದೇ ನೀವೊಂದು 20 ವರ್ಷ 10 ವರ್ಷದ ಹಿಂದೆ ಆದ್ರೆ ಮನೆ ತುಂಬಾ ಜನ ಇರೋರು, ಒಂದು ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ. ಈಗ ಒಂದ್ಸರಿ ನಾವು ಬೇರೆ ತರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣಿಡ್ದು ಅವ್ರು ಬಂದು ಮಾತಾಡ್ಸೋರು, ಏನಕ್ಕೆ ಸಪ್ಪಗಿದ್ಯಾ, ಏನಕ್ಕೆ ಮಾತಾಡ್ತಿಲ್ಲ ಅಂತ. ಸೊ ಈಗ ಆ ತರ ಕೇಳೋ ಜನರಿಲ್ಲ ಮನೇಲಿ. ಸೊ ಇದೇನಾಗುತ್ತೆ, ಮನ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಡಿಪ್ರೆಷನ್ ಆಗುತ್ತೆ. ಈ ಡಿಪ್ರೆಷನ್ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್, ಅವ್ರ ಗಿಲ್ಟ್ ಅನ್ನ ಪ್ಲೆಷರ್ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ಹೊಸದಾಗಿ ಏನಾದ್ರು ನೋಡೋಣ, ಹೊಸದಾಗಿ ಏನಾದ್ರು ಮಾಡೋಣ ಅಂತ ರೂಟ್ ಕಂಡಿಡಿಯಕ್ಕೆ ಹೋದಾಗ ಅವರೆಲ್ಲ ಈ ತರ ಡಾರ್ಕ್ ನೆಟ್ ಕಡೆ ಹೋಗೋದು, ಅದರಲ್ಲಿರೋದನ್ನ ಎಕ್ಸ್ಪ್ಲೋರ್ ಮಾಡೋದು, ಇಲ್ಲ ಬೇರೆಯವ್ರಿಗೆ ಏನಾದ್ರೂ ಕಷ್ಟ ಕೊಡೋಣ, ಅದರಿಂದ ಸ್ವಲ್ಪ ಅಂದ್ರೆ ಆ ರೀತಿ ಒಂದು ಸೈಕ್ಯಾಟಿಕ್ ಬಿಹೇವಿಯರ್ಗೆ ಒಳಗಾಗ್ತಾರೆ. ಸೊ ಇದನ್ನೆಲ್ಲದನ್ನು ರಿಲೇಟ್ ಮಾಡಿ ಹ್ಯೂಮನ್ ವ್ಯಾಲ್ಯೂಸ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ ಆಗಿ ಮಾಡಿರುವಂತಹ ಕಥೆನೇ ಇದು ಕಪಟಿ. ಸೊ ಮಾರ್ಚ್ 7th ನಿಮ್ ಮುಂದೆ ತರ್ತಿದೀವಿ. ಐ ಆಮ್ ಶೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡು ಜಸ್ಟ್ ಡಾಕ್ಯುಮೆಂಟ್. ಚೇತನ್ ಅವರು, ನಿಮ್ಮ ಸಿನಿಮಾ ಪೈರಸಿ ಮೇನ್ ತುಂಬಾ ಒಂದು ಮಾರ್ನಿಂಗ್ ಶೋ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅಲ್ಲಿ ಯಾರೋ ಉಟ್ಕೋತಾರೆ ಟೆಲಿಗ್ರಾಫ್ನವರು, ಆ ಕಪಟಿಗಳನ್ನ ಹೇಗೆ ಅವಾಯ್ಡ್ ಮಾಡ್ತೀರಾ? ಅದೇ ಸರ್, ಇವಾಗ ನಾವು ಸಂದೇಶ್ ಅವ್ರು ಹೇಳಿರೋ ತರ ನಾನು ಒಂದು ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಬಟ್ ನೀವ್ ಹೇಳಿದ ತರ ಈ ಟೆಕ್ನಾಲಜಿ ಒಳಗೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ಶುರು ಮಾಡ್ಬಿಡ್ತೀನಿ ಸರ್. ಎಕ್ಸಾಂಪಲ್ ಇವಾಗ ಅವಾಗ ಹೆಂಗಿತ್ತು ಸರ್ ಪ್ರೋಸೆಸ್ ಹೆಂಗಿತ್ತು ಅಂದ್ರೆ, ಒಂದ್ ಗಂಡು ಹೆಣ್ಣು ವರ ನೋಡ್ಬೇಕಂದ್ರೆ ಅದಕ್ಕೊಂದು ಅವ್ರಿಗೆ ತಿಳಿದಿರೋರು ಇವ್ರಿಗೆ ತಿಳಿದಿರೋರು ಎಲ್ಲಾದ್ರೂ ಒಂದ್ ಕಡೆ ಫಂಕ್ಷನ್ ಅಲ್ಲಿ ಮೀಟ್ ಆಗಿ ನನಗ್ ಮಗಳಿದ್ದಾಳೆ ನನಗ್ ಮಗ ಇದ್ದಾನೆ ಮ್ಯಾಚ್ ಮಾಡೋಣ ಅನ್ನೋ ತರ ಇತ್ತು. ಇವಾಗ ಆ ತರ ಇಲ್ಲ, ಎಲ್ಲ ಮೆಟ್ರಿಮೋನಿಯಂ ಅಂತ ಬಂತು. ಇವಾಗೆಲ್ಲ ದೊಡ್ಡವರೆಲ್ಲ ನೋಡೋದೇ ಬೇಡ, ಇವರೇ ಇರ್ತಾರೆ, ಇವ್ರು ಯಾವ್ದಾರು ಒಂದು ಮೆಟ್ರಿಮೋನಿಯಂ ಲಾಗಿನ್ ಆಗ್ತಾರೆ, ಅಲ್ಲಿ ಯಾರೋ ಹುಡುಗ ಚೆನ್ನಾಗಿರ್ತಾನೆ ಹುಡುಗಿ ಚೆನ್ನಾಗಿರ್ತಾನೆ ಅಂತ ಶುರು ಮಾಡ್ತಾರೆ. ಇದಕ್ಕೆ ಅಂತಾನೆ ಒಂದು ಇವಾಗ ಫ್ರಾಡ್ ಏನಂತ ಕರೀತಾರೆ ಸರ್, ಡೀಪ್ ಫೇಕ್ ಅಂತ ಒಂದು ಫ್ರಾಡ್ ಇದೆ ಸರ್. ಅದಕ್ಕೆ ಆ ಡೀಪ್ ಫೇಕ್ ಅಲ್ಲಿ ಹೆಂಗಿದೆ ಅಂತ ಗೊತ್ತು ಸರ್, ಇವಾಗ ಲಾಗಿನ್ ಆಗ್ತಾರೆ, ನೋಡ್ತಾರೆ, ಆ ಕಡೆಯಿಂದ ಯಾರೋ ಒಬ್ಬ ಹ್ಯಾಕರ್ ಹ್ಯಾಕ್ ಮಾಡಿರ್ತಾನೆ, ಇಲ್ಲಾಂದ್ರೆ ಡಮ್ಮಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ. ಆ ಡಮ್ಮಿ ಪ್ರೊಫೈಲ್ ಅಲ್ಲಿ ಏನಿರುತ್ತೆ ಅಂದ್ರೆ, ಯಾವ್ದೋ ಒಂದು ಹುಡುಗಿಗೆ ಇವಾಗಿರೋ ಯೂತ್ಗೆ ಏನ್ ಬೇಕು ಎಲ್ಲಾದ್ರೂ ಈಸಿಯಾಗಿ ಬೇಕು, ಅಲ್ಲಿರೋ ಒಂದು ಹುಡುಗಿ ಹತ್ರ ಮಾತಾಡಿಸ್ತಾನೆ, ಒಂದು ಚೆನ್ನಾಗಿರೋ ಹುಡುಗಿ ಹತ್ರ ಮಾತಾಡಿಸ್ತಾನೆ, ಅದ್ರ ರಿಯಾಲಿಟಿ ಅದಿರಲ್ಲ. ಹುಡುಗಿ ಹತ್ರ ಮಾತಾಡಿಸ್ತಾ ಕೆಲವೊಂದು ಪ್ರೈವೇಸಿ ವಿಡಿಯೋಸ್ ಎಲ್ಲ ಶೇರ್ ಮಾಡೋ ಮಾತಾಡ್ತಾರೆ. ಮಾಡಿದ ತಕ್ಷಣನೇ ಆಪೋಸಿಟ್ ಇಂದ ಬೇರೆ ತರ ಕಾಲ್ ಬಂದು ಇವನಿಗೆ ಆಲ್ರೆಡಿ ಥ್ರೆಟ್ ಮಾಡಕ್ ಶುರು ಮಾಡ್ತಾರೆ. ಥ್ರೆಟ್ ಮಾಡಕ್ ಶುರು ಮಾಡಿ ಓಕೆ ಲವ್ ಹಂಗೆಲ್ಲ ಮೀಟ್ ಮಾಡಕ್ ಒಂದು ಜಾಗ ಬರಕ್ ಹೇಳ್ತಾರೆ, ಸೆಟಲ್ಮೆಂಟ್ ಅಂತ. ಆ ಸೆಟಲ್ಮೆಂಟ್ ಬಂದಾಗ ಅವ್ರನ್ನೆಲ್ಲ ರಾಬ್ ಮಾಡಿ ದೇ ವಿಲ್ ಹಿಟ್ ಅಂಡ್ ದೇ ವಿಲ್ ಜಸ್ಟ್ ಇಂಪಾಸಿಬಲ್ ಕಿಲ್ ಆ ತರ ಏನೇನೋ ಆಗ್ತಾರೆ ಸರ್. ಅಂದ್ರೆ ಈ ಎಕ್ಸಾಂಪಲ್ ಇದು ಒನ್ ಆಫ್ ದಿ ಎಕ್ಸಾಂಪಲ್ ಸರ್. ಅದೇ ತರನೇ ನೀವು ಹೇಳಿದ ತರನೇ ಈ ಪೈರಸಿ ಅನ್ನೋದು ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ವಿ ಆರ್ ಆಲ್ ಹ್ಯಾವಿಂಗ್. ಸೊ ಈ ಅಲರ್ಟ್ ಇಂದ ಪ್ರಾಬ್ಲಿ ವಾಟ್ ಎವರ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ಯೂಚರ್ ಅಲ್ಲಿ. ಅದಕ್ಕೆ ನಾನು ಇವಾಗ ತೋರಿಸಿರೋ ಒಂದು 3-4 ವಿಡಿಯೋ ಏನ್ ಮಾಡಿದ್ವಿ, ಅದ್ರಲ್ಲಿ ನಾವು ಇಶ್ಯೂನು ಹೇಳ್ತಾ ಇದ್ವಿ, ಅದ್ರ ಜೊತೆಗೆ ಸೊಲ್ಯೂಷನ್ ಹೇಳ್ತಾ ಹೋಗ್ತಾ ಇದೀವಿ. ನೀನ್ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಇದೇ ತರನೇ ನಾನು ಒಂದು 15 ವಿಡಿಯೋನು ಇದೆ. ಅದ್ರೊಳಗೆ ನೀವ್ ಹೇಳಿರೋ ಒಂದು ಪೈರಸಿ ಅನ್ನೋ ಪಾರ್ಟನ್ನು ಒಂದು ಸಣ್ಣ ವಿಡಿಯೋ ನಾನು ತರ್ತಾ ಇದೀನಿ ಸರ್. ಇದನ್ನೆಲ್ಲದು ನಾನು ಒಂದೇ ಸಿನಿಮಾದಲ್ಲಿ ತರಲಿಲ್ಲ, ಸಿನಿಮಾದಲ್ಲಿ ಒಂದೇ ಒಂದು ಪಾರ್ಟ್ ತರ್ತಾ ಇದೀನಿ. ಬಟ್ ಇದನ್ನೆಲ್ಲದು ಅಟ್ಲೀಸ್ಟ್ ಅವೇರ್ನೆಸ್ ಅಂತ ಬಿಡ್ತಾ ಇದೀನಿ ಸರ್. ಕೆಲವರಿಗೆ ಅದು ರೀಚ್ ಆಗಿರಲ್ಲ, ಅದರಿಂದ ಒಬ್ಬೊಬ್ಬರು ಒಂದೊಂದು ಪರ್ಸ್ಪೆಕ್ಟಿವ್ ಮಾತಾಡ್ತಾರೆ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬೇಸಿಕಲಿ ರವಿ ಚೇತನ್ ಇಬ್ಬರು ಇದನ್ನು ಈ ಸಿನಿಮಾನ ಶೂಟ್ ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸ್ಬಿಟ್ಟು ಸರ್ ನನಗೆ ಇದಕ್ಕೆ ಮೇಲೆ ಆಗ್ತಾ ಇಲ್ಲ, ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಮಾಡಬೇಕಾಗುತ್ತಾ ಇದೆ, ಇದನ್ನ ನೀವು ಏನಾದ್ರು ಸಪೋರ್ಟ್ ಮಾಡೋಕ್ಕಾಗುತ್ತಾ, ಗೈಡ್ ಮಾಡೋಕ್ಕಾಗುತ್ತಾ ಅಂತಲೇ ನನ್ನ ಹತ್ರ ಬಂದಿದ್ರು. ನಾವು ಸಿನಿಮಾ ನೋಡಿದ್ರೆ ನಮ್ಮ ಮನೆಯಲ್ಲೇ ಎಡಿಟಿಂಗ್ ರೂಮ್ ಇದೆ. ಸೊ ಎಡಿಟಿಂಗ್ ರೂಮಲ್ಲಿ ಕಂಪ್ಲೀಟ್ಲಿ ಒಂದು ಹೈ ರೆಸಲ್ಯೂಷನಲ್ಲಿ ಸಿನಿಮಾ ನೋಡುವಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಅವಾಗ ಹೇಳಿದೆ ನೋಡಿ, ಪಾರ್ಟ್ನರ್ಶಿಪ್ಪಲ್ಲಿ ನಾನು ಸುಮ್ಮನೆ ದುಡ್ಡು ಕೊಡೋದು ಶೂಟ್ ಮಾಡೋದು ಇದು ಯಾವುದು ಬೇಡ, ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ. ಈ ಬಿಸ್ನೆಸ್ ರೇಷಿಯೋದಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ, ಇಡೀ ಸಿನಿಮಾ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫೈನಾನ್ಷಿಯಲ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ. ಅದನ್ನು ಅವರು ಒಪ್ಕೊಂಡ್ರು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ದಿ ಟೋಟಲಿ ಐ ಟುಕ್ ಅಪ್ ದ ಪ್ರಾಜೆಕ್ಟ್. ದಿಸ್ ಇಸ್ ದ ಕ್ಲಾರಿಟಿ.
ಓಕೆನಾ. ಸೊ ಐ ಆಮ್ ದ ಅಫಿಷಿಯಲ್ ಪ್ರೊಡ್ಯೂಸರ್ ಅಟ್ ದಿಸ್ ಪಾಯಿಂಟ್. ನಾನು ಯಾವ ಪಾಯಿಂಟ್ ಅಲ್ಲಿ ಆ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬ ಐ ಕ್ಯಾನ್ ಸೇ ಇವತ್ತು ಏನು ಒಂದು ಔಟ್ಪುಟ್ ಆಗಿ ರೆಡಿ ಆಗಿದೆ. ಇವತ್ತು ನಾವು ಆಲ್ರೆಡಿ ಎಲ್ಲ ಲ್ಯಾಬಲ್ಲೂ ದುಡ್ಡನ್ನ ಕೊಟ್ಟು ಕಂಟೆಂಟ್ ಅನ್ನು ತಗೊಂಡಿದ್ವಿ. ಈ ಪಾಯಿಂಟ್ ಅಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ 60% ಇತ್ತು ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್, ಎಡಿಟ್, ವಿಜುವಲ್. ಆ ತರ ನನ್ನ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು, ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಹಿಂಗ್ ಬರಬಹುದು ಅನ್ನೋದು ವಿಷನ್ ಇತ್ತು. ನಾನು ಅವ್ರ ಹತ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ, ಏನಂದ್ರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ, ನಾನು ಪ್ರೊಡ್ಯೂಸರ್ ಆಗಿದ್ರು ಅದ್ರಲ್ಲಿ ತಲೆ ಹಾಕ್ತೀನಿ, ಅದು ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಿನಿಮಾನ ಟೇಕ್ ಓವರ್ ಮಾಡೋದು ಅನ್ನೋದನ್ನ ಐ ವಾಸ್ ವೆರಿ 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 ಸ್ಟ್ರಾಂಗ್. ನಾವೇ ಕೂತ್ಕೊಂಡು ಜೊತೆ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನ, ನಾಟ್ ಮಚ್ ಬಟ್ ಸ್ಮಾಲ್ ವಿಷಯಗಳನ್ನ ಎಡಿಟ್ ಮಾಡಿದ್ವಿ. ಮಾಡಿ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಫ್ರಮ್ ಚೆನ್ನೈ, ನಾನು ಹೇಳಿದೆ ನೀವು ರೀ ರೆಕಾರ್ಡಿಂಗ್ ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಮಾಡಬೇಡಿ, ಬಟ್ ಫೈನಲ್ ರೀ ರೆಕಾರ್ಡಿಂಗ್ ಏನಿದೆಯೋ ನಾನೇ ಬಂದು ಅದು ಕೂತ್ಕೊಂಡು ಎಲ್ಲಿ ಸೈಲೆನ್ಸ್ ಬೇಕು ಏನ್ ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡೋದು. ದೆನ್ ಅದ್ರಲ್ಲಿ ನೀವು ಕನ್ವಿನ್ಸ್ ಆದ್ರೆ ನೀವು ಒಪ್ಕೊಳ್ಳಿದ್ರಿ. ಇದೇ ತರ ಎಲ್ಲಾ ಪಾಯಿಂಟ್ ಅಲ್ಲೂ ನಾನು ಕೂತ್ಕೊಂಡು ನನಗೆ ಆ ಸಿನಿಮಾ ಮೇಲೆ ಒಂದು ಡ್ರೀಮ್ ಇತ್ತು. ಐ ವಿಲ್ ನಾಟ್ ಸೇ ದಿಸ್ ಇಸ್ ಗೋಯಿಂಗ್ ಟು ಬಿ ಅನದರ್ ಒಂದು ಬಾಹುಬಲಿ ಆಗುತ್ತೆ, ಅದಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ, ಡ್ರೀಮ್ ಏನಿದೆ, ಅದನ್ನು ಅಪ್ಲೈ ಆಗ್ಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೆ. ಅದರಲ್ಲಿ ಒಂದು 80% ಒಪ್ಕೊಳ್ತಾರೆ, 20% ಒಪ್ಪಿಲ್ಲ. ಅಂದ್ರೆ ಅದು ಆ ಸ್ಪೇಸ್ ನಾನು ಅವ್ರು ಕೊಡ್ಲೇಬೇಕು. ಮೊನ್ನೆನೂ ಫೈನಲ್ ಮಿಕ್ಸಿಂಗ್ ಅಲ್ಲಿ ಯಾವ್ದೋ 2 ವಾಯ್ಸ್ ನಾವು ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ತನಕ ಅದು ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಅನ್ನುವಾಗ ನನ್ ಚೇತನ್ ಸರ್ ಇಲ್ಲ ಸರ್ ಅದು ಇಲ್ಲೇ ರಿವೀಲ್ ಆಗ್ಬಿಡ್ಲಿ ಸರ್ ಅಂತ. ಬಟ್ ಐ ಅಗ್ರೀಡ್. ಆಮೇಲೆ ಇವ್ರ ಜೊತೆನೆ ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ಅವತ್ತು ಸುಕೃತ ಅವ್ರ ಮೀಟಿಂಗ್ ಬಂದಿದ್ರು. ಒಂದು 5 ನಿಮಿಷ ನಾನು ಏನೋ ಒಂದು ಸೌಂಡ್ ಅಲ್ಲಿ ಒಂದು ಕರೆಕ್ಷನ್ ಹೇಳಿದ್ದೀನಿ ಅಂದ್ಬಿಟ್ಟು ಚಾಮುಂಡಿ ಸ್ಟುಡಿಯೋಗೆ ಹೋಗಿ ಆ ಕರೆಕ್ಷನ್ ನಾನು ನೋಡ್ಕೊಂಡು ಮತ್ತೆ ಮೀಟಿಂಗ್ ಬಂದೆ ನಾನು. ಸೊ ಓವರ್ ಆಲ್ ನಾನು ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು. ಒಬ್ಬ ಪ್ರೊಡ್ಯೂಸರ್ಗೂ ಅಷ್ಟು ಫ್ರೀಡಮ್ ಕೊಟ್ಟು, ಅಂದ್ರೆ ದೇ ರೆಸ್ಪೆಕ್ಟೆಡ್ ಮೈ, ಒಬ್ಬ ಡೈರೆಕ್ಟರ್ ಆಗಿ ನನ್ನ ಒಳಗೆ ಏನು ಒಂದು ಅಷ್ಟು ವ್ಯಾಲ್ಯೂಸ್ ಇದೆಯೋ ಅದನ್ನ ನಾವು ರೆಸ್ಪೆಕ್ಟ್ ಮಾಡಿದ್ರು. ಫಸ್ಟ್ ಆ ಈಗೋ ಇಲ್ದಿರುವ ನಿಮ್ಮ ಒಂದು ಆಟಿಟ್ಯೂಡ್ಗೆ ಒಂದು ದೊಡ್ಡ ಸಲ್ಯೂಟ್. ದಟ್ ವಿಲ್ ಮೇಕ್ ಯು, ದಟ್ ವಿಲ್ ಕ್ಯಾರಿ ಯು ಫಾರ್ ದ ಲೈಫ್ ಟೈಮ್. ದಟ್ ಇಸ್ ವಾಟ್ ಹ್ಯಾಪಿ. ಒಂದು ಮನೆ ಒಳಗೆ ಒಂದು ಅಷ್ಟು ವಿಷಯ ಇಟ್ಕೊಂಡು ಸಖತ್ ಥ್ರಿಲ್ಲಿಂಗ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಇದೆ ಸಿನಿಮಾದಲ್ಲಿ. ಮ್ಯೂಸಿಕ್ ತುಂಬಾ ಒಂದು ಫ್ರೆಶ್ ಆಗಿದೆ. ಓವರ್ ಆಲ್ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ಇವತ್ತು 9-10 ಸಿನಿಮಾ ಸ್ಕೆಡ್ಯೂಲ್ ಆಗಿತ್ತು ನಾಳೆ ರಿಲೀಸ್ ಆಗಕ್ಕೆ. 2 ಸಿನಿಮಾ ಮೈನಸ್ ಆಗಿ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಸಿಗೋದು ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ. ಬಟ್ ಅದನ್ನ ಮಧ್ಯದಲ್ಲೂ ಅಪಾಯದ ಎಚ್ಚರಿಕೆ ಅನ್ನೋ ತರ ಒಂದು ಸಿನಿಮಾಗೆ ವಿ ಗಾಟ್ ಅರೌಂಡ್ ಒಂದು 60 ಸ್ಕ್ರೀನ್ಸ್ ಮಾಡಿ ಏನೋ ಒಂದು ರಿಲೀಸ್ ಮಾಡ್ತಾ ಇದೀವಿ. 9 ಸಿನಿಮಾ ರಿಲೀಸ್ ಮಾಡಿದ್ರೆ ಎಲ್ಲಿಂದ ಆಗುತ್ತೆ? ಸೊ ಒಬ್ಬ ಮಲ್ಟಿಪ್ಲೆಕ್ಸ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಸ್ಕ್ರೀನಿಂಗ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಹೆಡ್ ಹತ್ರ ಮಾತಾಡುವಾಗ ಅವರು ಒಂದು ಡೇಟಾ ಹೇಳ್ತಾರೆ. ಏನ್ ಡೇಟಾ ಹೇಳ್ತಾರೆ ಅಂದ್ರೆ, ಸರ್ ಲಾಸ್ಟ್ ವೀಕ್ ಒಂದು ಮಲಯಾಳಂ ಸಿನಿಮಾ ರಿಲೀಸ್ ಆಯಿತು, ಟೈಟಲ್ ಮರ್ತಿತ್ತು, ನಾನು ಹೇಳ್ತೇನೆ, ನಾನು ರಿಲೀಸ್ ಆಯಿತು, ಅದ್ರದ್ದು ಏನು ಟೋಟಲ್ ಶೇರ್ ಇದೆಯೋ ಅದರಲ್ಲಿ 10% ಶೇರು 9 ಸಿನಿಮಾ ರಿಲೀಸ್ ಆದ್ರೂ ಅಚೀವ್ ಆಗಲ್ಲ ಸರ್ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾನೆ. ಆ ಮಲಯಾಳಂ ಸಿನಿಮಾದಲ್ಲಿ ಆರ್ಟಿಸ್ಟ್ ಇಲ್ಲ, ಡೈರೆಕ್ಟರ್ ಆರ್ಟಿಸ್ಟ್, ಡೈರೆಕ್ಟರ್ ಆರ್ಟಿಸ್ಟ್. ಅವ್ನು ಹೇಳ್ತಾ ಇದ್ದಾನೆ ಕರ್ನಾಟಕ ಹೋಲ್ ಶೇರು 10% ನಮ್ಮ 9 ಸಿನಿಮಾ ಸೇರಿ ಆದ್ರೂ ಆಗಲ್ಲ ಅಂತ ಹೇಳುವಾಗ ಜನಕ್ಕೆ ಅವನೇ ಹೇಳ್ತಾ ಇದ್ದಾನೆ, ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಕನ್ನಡ ಸಿನಿಮಾ, ಕನ್ನಡ ಆಡಿಯನ್ಸ್ಗೆ ಬಂದು ನೋಡುವ ಇಂಟ್ರೆಸ್ಟ್ ಬೇರೆ ತರ ಇಲ್ಲ ಸರ್. ಒಂದು. ಎರಡನೇದು, ಪಬ್ಲಿಸಿಟಿ ಮಾಡುವಾಗ ನೀವು ಅಷ್ಟೇ ಸರ್, ಸೈಂಟಿಫಿಕ್ ಆಗಿ ಜನಗಳಿಗೆ ರೀಚ್ ಆಗ್ಬೇಕು ಸರ್. ಅಂದ್ರೆ ನಾವು ರೀಚ್ ಆಗ್ಬೇಕಂದ್ರೆ ಮೀಡಿಯಾ ಬಂದು ಅದನ್ನ ರೀಚ್ ಮಾಡ್ಬೇಕಲ್ಲ. ನಾವು ಈಗ ನಂತರ ಎಲ್ರೂ ಹೇಳ್ತಾ ಇಲ್ಲ, ಈಗ ನಂತರ ಅಟ್ಲೀಸ್ಟ್ ಸಿನ್ಸಿಯರ್ ಆಗಿ ನಾನು ಯಾವ ಸಿನಿಮಾದಲ್ಲೂ ಆ ಸಿನಿಮಾಗೆ ಏನು ಒಂದು ಪಬ್ಲಿಸಿಟಿ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಮೈ ಕಮಿಟ್ಮೆಂಟ್ಸ್ ನಾನು ಮಾಡ್ತಾನೆ ಇದ್ದೀನಿ. ಸೊ ಐ ರಿಕ್ವೆಸ್ಟ್ ಯು, ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ತುಂಬಾ, ಕನ್ನಡ ಸಿನಿಮಾ ಪರಿಸ್ಥಿತಿನೂ ತುಂಬಾ ಕಷ್ಟ ಆಗಿದೆ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ, ಇನ್ ಟರ್ಮ್ಸ್ ಆಫ್ ಸಕ್ಸಸ್. ಲಾಸ್ ತುಂಬಾ ಇದೆ. ಐನೋ ಒಂದು ವಾರಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರ್, ಹೆಸರೇ ಹೇಳಕ್ಕಾಗಲ್ಲ, 200 ಕೋಟಿ 300 ಕೋಟಿ ರೂಪಾಯಿ ಸಿನಿಮಾ ಮಾಡುವ ಪ್ರೊಡ್ಯೂಸರ್ ನನ್ನ ಮುಂದೆ ಇನ್ನೊಬ್ರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಹೋಟ್ಲಲ್ಲಿ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, 2 ಲಕ್ಷ ರೂಪಾಯಿ ಕಳ್ಸು ಅಂದ್ಬಿಟ್ಟು. ದಟ್ ಇಸ್ ವಾಟ್ ದ ಇವತ್ತು ಇರೋ ಪರಿಸ್ಥಿತಿ ಇವತ್ತು. ಐ ಸ್ವೇರ್ ಆನ್ ಮೈ ಸಿನಿಮಾ, ನನ್ನ ಕಣ್ಮುಂದೆ ಬಂದ ಮೆಸೇಜು. ದಯವಿಟ್ಟು ಹೇಳ್ತೀನಿ, ಒಳ್ಳೆ ಸಿನಿಮಾ ಅವನ್ನ ಅಪ್ರಿಷಿಯೇಟ್ ಮಾಡಿ ಕ್ರಿಟಿಸೈಸ್ಮೆಂಟ್ ಮಾಡಿದ್ರೆ ನಾನ್ ಥಿಯೇಟ್ರಿಕಲ್ ಇಂದ ಕಂಟೆಂಟ್ ಸಿನಿಮಾಗಳು ಎಸ್ಕೇಪ್ ಆಗ್ಬಿಡುತ್ತೆ. ನಾನ್ ಥಿಯೇಟ್ರಿಕಲ್ ರೆವೆನ್ಯೂ ಅಂತ ನಾನು ಏನ್ ಹೇಳ್ತೀವಿ, ಸ್ಯಾಟಲೈಟ್ ಆಗಲಿ, OTT ರೈಟ್ಸ್ ಆಗಲಿ, ಹಿಂದಿ ರೈಟ್ಸ್ ಆಗಲಿ, ಅದರ್ ಲ್ಯಾಂಗ್ವೇಜ್ ರೈಟ್ಸ್ ಅಲ್ಲಿ ನಾವು ಎಸ್ಕೇಪ್ ಆಗ್ಬಿಡ್ತೀವಿ. ಯಾರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋರು. ಅಟ್ಲೀಸ್ಟ್ ನೀವು ಬಂದು ಈ ತರ ಒಂದು ಸಪೋರ್ಟ್ ಮಾಡಿದ್ರೆ, ಬಂದು ಅದ್ರ ಬಗ್ಗೆ ಬರೆದು ಹೇಳಿದ್ರೆ, ಅದನ್ನ ಇಟ್ಕೊಂಡು ನಾವು ನಾನ್ ಥಿಯೇಟ್ರಿಕಲ್ ಅಟ್ಲೀಸ್ಟ್ ಎಸ್ಕೇಪ್ ಆಗ್ಬಿಡ್ತೀವಿ, ವಿಚ್ ಇಸ್ ಮೈ ರೆಗ್ಯುಲರ್ ಫಾರ್ಮುಲಾ.
ನಾವು ಥಿಯೇಟರ್ ಜನರು ಏನಕ್ಕೆ ರಿಲೀಸ್ ಮಾಡೋದಂದ್ರೆ ಒಂದು ಸಿನಿಮಾ ರಿಲೀಸ್ ಆಯ್ತು ಅಂತ ಅಲ್ಲಿ ಒಂದು ರೌಂಡ್ ಆಫ್ ಟಿಕ್ ಮಾಡಕ್ಕೆ ನಾವು ರಿಲೀಸ್ ಮಾಡೋದು. ಅದರ್ವೈಸ್ ವಿ ನೋ ದ ಫೇಟ್ ಅಲ್ವಾ, ಈ ಸಿನಿಮಾ ಯಾವ ಆಡಿಯನ್ಸ್ ಎಷ್ಟು ಬಂದು ನೋಡ್ತಾರೆ ಏನು ಅದನ್ನ ಮೇಲೆ ಕೆಲವು ಟೈಮ್ ಮ್ಯಾಜಿಕ್ಸ್ ಆಗುತ್ತೆ, ಒಂದು ಆಕರಾಳ ರಾತ್ರಿ ತರ ಏನೋ ಒಂದು ಆಗ್ಬಿಡುತ್ತೆ. ಅದರ್ವೈಸ್ ನಾನು ಒನ್ಸ್ ಅಗೇನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಳ್ಳೆ ಒಂದು ಡೀಸೆಂಟ್ ಸಿನಿಮಾ ಮಾಡಿದ್ದೀನಿ. ನೀವು ಒಂದು ಸಿನಿಮಾನ ಫಿಫ್ತ್ ಈ ತರ ಒಂದು ಹೇಳಿದೆ, ಒಂದು ಫುಲ್ ಫ್ಲೆಜ್ಡ್ ಆಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವಶನ್ಸ್? ಏನ್ ಸರ್? ಹೊಸ ಹ್ಯಾಕರ್ಸ್ ಈ ಸಿನಿಮಾ ನೋಡಿ ಹೊಸ ಹ್ಯಾಕರ್ಸ್ ಬಂದ್ರೆ ಅಂತ ಕೇಳ್ತಾರೆ. ಇಲ್ಲ, ಇದು ಒಂದು ಹ್ಯಾಕರ್ಸ್ ನ ಎನ್ಕರೇಜ್ ಮಾಡೋ ಒಂದು ವಿಷಯಕ್ಕೋಸ್ಕರ ಮಾಡಿಲ್ಲ. ಹ್ಯಾಕರ್ಸ್ ಹಿಂಗೆಲ್ಲ ಮಾಡಬಹುದು, ಸೊ ಬಿ ಕೇರ್ಫುಲ್ ಅನ್ನೋ ಒಂದು ವಿಷಯನ ಸ್ಟ್ರೆಸ್ ಮಾಡಿದೀವಿ ಸರ್. ಅದನ್ನ ಹೈಲೈಟ್ ಮಾಡಿದೀವಿ. ಈಗ ಅವೇರ್ನೆಸ್ ವಿಡಿಯೋ ಹೆಂಗ ಹಾಕಿದೀವೋ ಅದೇ ತರ ಸಿನಿಮಾದಲ್ಲೂ ಅದು ಇರುತ್ತೆ. ನಿಮ್ಮನ್ನ ಹಿಂಗೆಲ್ಲ ಹ್ಯಾಕ್ ಮಾಡಬಹುದು, ನಿಮ್ಮ ಪ್ರೈವೇಸಿ ಒಳಗೆ ಹಿಂಗೆಲ್ಲ ಅವ್ರು ತಲೆ ಹಾಕ್ಬಹುದು, ಬಿ ಕೇರ್ಫುಲ್ ಅನ್ನೋದನ್ನ ಜಾಸ್ತಿ ಹೈಲೈಟ್ ಮಾಡಿದ್ವಿ. ಇನ್ನೊಂದು ಒಳ್ಳೆ ಕ್ಯಾಚಿ ಲೈನ್ ಟೈಟಲ್ ಕೆಳಗಡೆ ಬಂದ್ರೆ ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಒಂದು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಸಿನಿಮಾ ಇದೆ. ಯಾವ್ದಾದ್ರು ಒಂದು ಕ್ಯಾಚಿ ಲೈನ್ ಇನ್ 2-3 ವರ್ಡ್ಸ್ ಅಲ್ಲಿ ಕ್ಯಾನ್ ಪ್ಲಾನ್. ಅದೇ ವೆಲ್ಕಮ್ ಟು ಡಾರ್ಕ್ ವರ್ಲ್ಡ್ ಅಂತ ಹೇಳ. ಅಲ್ಲ ಅದೆಲ್ಲ ರೂರಲ್ ಏರಿಯಾಗೆಲ್ಲ ಅರ್ಥ ಆಗಲ್ಲ ಅದೆಲ್ಲ. ಗೆಟ್ ರೆಡಿ ಟು ಗೆಟ್ ಹ್ಯಾಕ್ಡ್ ಅನ್ನೋದು ಅನ್ಕೊಂಡಿವಿ. ಮೊನ್ನೆ ಕಫೆ ಇಲ್ಲ ಅದೇ ಬಂತು, ನೋಡ್ಬೇಕು ಸರ್. ದಟ್ ವಾಸ್ ಎ ಗುಡ್ ಸಜೆಷನ್. ಒಂದು ಟ್ಯಾಗ್ ಲೈನ್ ಇದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ಏನಾಗುತ್ತೆ, ಟ್ಯಾಗ್ ಲೈನ್ ಅಂದ ತಕ್ಷಣ ಓಲ್ಡ್ ಸ್ಕೂಲ್ ಬೂಮರ್ ಅಂಕಲ್ ಅಂದ್ಬಿಡ್ತಾರೆ. ಒಂದು ಶಾಕ್ ತರ ಇರ್ಬೇಕಲ್ಲ ಟ್ಯಾಗ್ ಲೈನ್. ಅವಾಗ ಐ ಬೈ ದ ಟಿಕೆಟ್. ಓಕೆ ಸರ್, ಈಗ ಹೇಳ್ತೀವಿ ಗೆಟ್ ರೆಡಿ ಟು ಗೆಟ್ ಹ್ಯಾಕ್ಡ್. ಮಾಡ್ತಾರೆ, ಯಾಕೆ ಬುದ್ಧಿವಂತರಿಗಾಗಿ ಮಾತ್ರ ಅಂತ ಉಪೇಂದ್ರ ಮಾಡಿದ್ದು. ನೀವೇನು